ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ರಮ್ಯಾ ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ನಾನಿವತ್ತು ಒಂದು ಸಿಂಪಲ್ಲಾದ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದೀನಿ ರೀ. ಅದು ಏನಂದ್ರೆ ಸಿಂಪಲ್ಲಾಗಿ ಮಾಡ್ತಿರುವ ಎಗ್ ರೈಸ್ ರೀ. ಇದು ಎಗ್ ರೈಸ್ ತುಂಬ ಸಿಂಪಲ್ ರೀ. ಮನೆಯಲ್ಲಿರುವ ಕೆಲವು ವಸ್ತುಗಳಿಂದ ನಾವು ಮಾಡ್ಬೋದು ರೀ. ಇದನ್ನು ಮಾಡೋದಕ್ಕೆ ಏನೇನು ಬೇಕಂತ ಒಮ್ಮೆ ನೋಡ್ಕೊಂಡು ಬರೋಣ. 2 ಮೊಟ್ಟೆ ತೊಗೊಂಡಿನಿ ರೀ. 2 ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಟಿದ್ದೀನಿ ರೀ. ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕ್ಯಾಬೇಜ್ ಕಟ್ ಮಾಡಿ ಇಟ್ಟಿನಿ ರೀ. ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿದ್ದೀನಿ ರೀ. ಒಂದು ದೊಡ್ಡ ಬೌಲ್ನಲ್ಲಿ ರೈಸ್ ತೊಗೊಂಡಿನಿ ರೀ. ಹಾಗೆ ಮಾಡೋದಕ್ಕೆ ಎಣ್ಣೆ ತೊಗೊಂಡಿದ್ದೀನಿ ರೀ. ಸ್ವಲ್ಪ ಅಚ್ಕಾರದ ಪುಡಿ, ಗರಂ ಮಸಾಲ, ಜೀರಾ ಪೌಡರ್, ಅರಿಶಿನ, ಧನಿಯಾ ಪೌಡರ್, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಒಂದು ಪಾತ್ರೆಗೆ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಕಾಯ್ದ ನಂತರ ಕರಿಬೇವು, ಹಸಿಮೆಣಸಿನಕಾಯಿ ಹಾಗೆ ಈರುಳ್ಳಿಯನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಫ್ರೈ ಆದ ನಂತರ ಕಟ್ ಮಾಡಿಟ್ಟಿರುವ ಕ್ಯಾಬೇಜ್ ಸೇರಿಸ್ಕೊತಾ ಇದ್ದೀನಿ. ಕ್ಯಾಬೇಜನ್ನು ಸಹ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಫ್ರೈ ಆದ ನಂತರ ಇದಕ್ಕೇ ತೊಗೊಂಡಿರುವ ಮೊಟ್ಟೆಯನ್ನು ಸೇರಿಸ್ಕೊತಾ ಇದ್ದೀನಿ ರೀ. ಇವಾಗ ಮೊಟ್ಟೆ ಎಲ್ಲ ಈರುಳ್ಳಿ ಕ್ಯಾಬೇಜ್ಗೆ ಹತ್ತೋ ಹಾಗೆ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಫ್ರೈ ಆಗಿದೆ. ಸ್ವಲ್ಪ ಉಂಡೆನೇ ಇರಲ್ರಿ, ತಿನ್ನುವಾಗ ಬಾಯಿಗೆ ಬರುತ್ತೆ ರೀ, ಟೇಸ್ಟಿಯಾಗಿರುತ್ತೆ ರೀ. ಇವಾಗ ರೈಸ್ ಸೇರಿಸ್ಕೊಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ರೈಸ್ಗೆಲ್ಲ ಹತ್ತಬೇಕು ರೀ ಮೊಟ್ಟೆ ಎಲ್ಲ. ಸ್ವಲ್ಪ ಉಂಡೆ ಇದ್ದರೆ ತಿನ್ನುವಾಗ ಸ್ವಲ್ಪ ಟೇಸ್ಟ್ ಕೊಡುತ್ತೆ ರೀ. ಇವಾಗ ನೋಡಿ, ಇದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮಸಾಲೆ ಎಲ್ಲ ತೊಗೊಂಡಿದ್ದೀವಲ್ಲ ರೀ, ಅವೆಲ್ಲನೂ ಇದಕ್ಕೆ ಆ್ಯಡ್ ಮಾಡ್ಕೊಂಬ್ರಿ. ಅಚ್ಕಾರದ ಪುಡಿ, ಗರಂ ಮಸಾಲ, ಧನಿಯಾ, ಜೀರಾ, ಅರಿಶಿನ ಪುಡಿ ಆಪ್ಷನಲ್ ರೀ. ಬೇಕಾದರೆ ಹಾಕೋಬೋದು ರೀ, ಇಲ್ಲಾಂದರೆ ಬಿಡ್ಬೋದು ರೀ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮನೆಯಲ್ಲಿ ಯಾವ ರೈಸ್ ಮಾಡ್ತೀವಿ ರೀ ಅದನ್ನೇ ಯೂಸ್ ಮಾಡ್ಬೋದು ರೀ. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೋಡಿರಿ, ರೆಡಿ ಆಯ್ತು ರೀ ಎಗ್ ರೈಸ್ ರೀ. ಸಿಂಪಲ್ಲಾಗಿ ಮಾಡ್ಕೋಬೋದು ರೀ. ಇದಕ್ಕೆ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಯೂಸ್ ಮಾಡ್ಬೋದು ರೀ, ಆಪ್ಷನಲ್ ರೀ. ಬೇಕಾದರೂ ಯೂಸ್ ಮಾಡ್ಬೋದು ರೀ. ಇವಾಗ ನೋಡಿ, ರೆಡಿ ಆಗ್ಯದ ರೀ ಎಗ್ ರೈಸ್ ರೀ. ಮನೆಯಲ್ಲಿ ಇರುವಂಥ ವಸ್ತುಗಳಿಂದನೇ ಮಾಡ್ಕೋಬಹುದಾದ ಸಿಂಪಲ್ಲಾದ ಎಗ್ ರೈಸ್ ರೀ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದವರಿಗೆಲ್ಲ ಧನ್ಯವಾದಗಳು.